ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. 3 ದಿವಸದಿಂದ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ. ಆದ್ರೂ ಅಲ್ಲಿ ಇಲ್ಲಿ ಸ್ವಲ್ಪ ಜನ ಮಾಡ್ತಾ ಇದ್ದಾರೆ. ಇದ್ರ ನಡುವೆ ಕಸ್ಟಮರ್ಗಳು ಸಿಕ್ಕಾಬಟ್ಟೆ ಬುಕ್ಕಿಂಗ್ ಮಾಡ್ತಾನೆ ಇದ್ದಾರೆ. ಯಾವುದೇ ತರ ರೈಡರ್ ಸಿಗ್ತಾ ಇಲ್ಲ. ಆನ್ ಟೈಮ್ಗೆ ಆಫೀಸ್ಗೆ ಹೋಗಕ್ ಆಗ್ತಾ ಇಲ್ಲ, ಆನ್ ಟೈಮ್ಗೆ ಮನೆಗೆ ಬರಕ್ ಆಗ್ತಾ ಇಲ್ಲ. ಇದರಿಂದ ತುಂಬಾ ಸಮಸ್ಯೆ ಆಗ್ತದೆ. ಇನ್ನು ಕ್ಯಾಬ್ ಆಟೋ ಬುಕ್ ಮಾಡಕ್ ಹೋದ್ರೆ ತುಂಬಾ ಅಮೌಂಟ್ ಜಾಸ್ತಿ ತೋರಿಸ್ತಾ ಇದೆ. ಅದರಲ್ಲೂ ಕೂಡ ಆಟೋಗಳು ಸಿಗ್ತಾ ಇಲ್ಲ ಅಂತ ಕಂಪ್ಲೇಂಟ್ಸು. ಹಂಗಾಗಿ ಇವಾಗ ಕಸ್ಟಮರ್ ಒಂದು ಹೊಸ ಪ್ಲಾನ್ ಮಾಡಿಬಿಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಪಾರ್ಸಲ್ ಬುಕ್ ಮಾಡ್ತಾರಂತೆ. ಅಲ್ಲಿ ಹೋದ್ಮೇಲೆ ಕಸ್ಟಮರ್ ನಾವೇ ಬರ್ತೀವಿ ಅಂತ ಹೇಳ್ತಾ ಇದಾರಂತೆ. ಇದರಿಂದ ಬೈಕ್ ಟೆಸ್ಟ್ ರೈಡರ್ಸ್ಗೆ ತುಂಬ ಕಷ್ಟ ಆಗ್ತಾ ಇದೆ. 2-3 ಕಿಲೋಮೀಟರ್ ಪಿಕಪ್ಗೆ ಹೋಗಿರ್ತಾರೆ. ಆ ನಂತರ ಈ ಥರ ಆದಾಗ ಏನು ಮಾಡ್ತೀರಾ? ಅದು 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಕರ್ಕೊಂಡೋಗಿ ಅಂತ ಹೇಳ್ತಾರಂತೆ. ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಮತ್ತೆ ಬಿಟ್ಟು ಹೋಗೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿಲಿ ಈಗ ನಮ್ಮ ರೈಡರ್ಗಳು ಸಿಗಾಕೊಂತ ಇದ್ದಾರೆ. ಸುಮಾರು ಜನ ನನಗೂ ನಿನ್ನೆಯಿಂದ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾನೆ ಇದ್ರು, ಈ ಥರ ಆಗ್ತಾ ಇದೆ ಪ್ರಾಬ್ಲಮ್ಸು, ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಅದಕ್ಕೋಸ್ಕರ ಇವತ್ತು ಇದ್ರ ಬಗ್ಗೆ ನಮ್ಮ ರೈಡರ್ಗೆ ಒಂದು ಅವೇರ್ನೆಸ್ ಮೂಡಿಸಬೇಕು ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವಾಚ್ ಮಾಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರ ಬೈಕ್ ಟ್ಯಾಕ್ಸಿ ಎವ್ರಿಡೇ ಅಪ್ಡೇಟ್ ಇದೇ ಥರ ಕೊಡ್ತಾ ಇರ್ತೀನಿ. ಹಾಗೆ ಲೈಕ್ ಪ್ರತಿಯೊಬ್ಬರು ಮಾಡಲೇಬೇಕು, ಆದಷ್ಟು ಶೇರ್ ಮಾಡಿ. ಇಂಥ ಒಂದು ಕಷ್ಟದ ಪರಿಸ್ಥಿತಿಲಿ ಏನು ಮಾಡಬೇಕು ಅಂದರೆ ರೈಡರ್ಗಳಿಗೆ ಒಂದು ಕಿವಿ ಮಾತು. ನೀವು ಒಂದು ರೈಡರ್ ಅಕ್ಸೆಪ್ಟ್ ಮಾಡ್ಕೊತೀರಾ ಅಂದರೆ ಇಮ್ಮಿಡಿಯೇಟ್ ಕಸ್ಟಮರ್ಗೆ ಕಾಲ್ ಮಾಡಿಬಿಡಿ. ಅದು ಪಾರ್ಸಲ್ ಬಂದಿದೆಯಾ, ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಸರ್ ಪಾರ್ಸಲ್ ಕೊಡ್ತೀರಾ, ಇಲ್ಲ ನೀವು ಕಸ್ಟಮರ್ ಬರ್ತೀರಾ ಅಂತ ಕೇಳಿ ಹೋದರೆ ನಿಮಗೂ ಬೆಸ್ಟ್ ಅಲ್ವಾ? 2-3 ಕಿಲೋಮೀಟರ್ ಹೋಗಿರ್ತೀರಾ, ಪೆಟ್ರೋಲ್ ಖರ್ಚು ಇಕ್ಕೊಂಡು ಇವಾಗ 111 ರೂಪಾಯಿ ಪೆಟ್ರೋಲ್ ಇದೆ. ಅಲ್ಲಿ ಹತ್ರವಾದ್ಮೇಲೆ ಕಸ್ಟಮರ್ ಪಾರ್ಸಲ್ ಕೊಡಲ್ಲ, ನಾನೇ ಬರ್ತೀನಿ ಅಂದರೆ ಏನು ಮಾಡ್ತೀರಾ? ನೀವೇನೋ ಅವಾಗ ಬಿದಿ ಇಲ್ಲ, ಕ್ಯಾನ್ಸಲ್ ಮಾಡಿದ್ರೆ ಲಾಸ್ ಆಗುತ್ತೆ. ಯಾವುದೇ ಥರ ಕಂಪ್ನಿಯಿಂದ ನಿಮ್ಗೇನು ದುಡ್ಡು ಬರಲ್ಲ. ಹಂಗಾಗಿ ಏನು ಮಾಡ್ತೀರಾ ಅಂತ ಟೈಮಲ್ಲಿ ಏನೋ ಕಸ್ಟಮರ್ ಸುಖನ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತೀರಾ. ಹೋಗ್ತಾ ದಾರಿ ಮಧ್ಯೆ ಯಾರು ಆಟೋದವರಾಗಿರ್ಬೋದು, ಇಲ್ಲ ಆಟೋದವರಾಗಿರ್ಬೋದು, ಹಿಡಿದ್ರೆ ನಿಮ್ಮ ಬೈಕ್ ಏನೇನಾಗುತ್ತೆ ಅಂತ ಗೊತ್ತಲ್ವ? ಸಿಕ್ಕಾಬಟ್ಟೆ ಸೀಸು, ಪೆನಾಲ್ಟಿ, DL ಕ್ಯಾನ್ಸಲ್, ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ. ಏಕೆಂದರೆ ಸಿಗಾಕೊಳ್ತೀರ. ಮೊಬೈಲ್ ಸ್ಟ್ಯಾಂಡ್ ಇರುತ್ತೆ, ಕಸ್ಟಮರ್ಗೆ ಆಫ್ ಹೆಲ್ಮೆಟ್ ಕೊಟ್ಟಿರ್ತೀರಾ, ಲೊಕೇಶನ್ ಹಾಕೊಂಡು ಹೋಗ್ತಾ ಇರ್ತೀರಾ. ಈ ಥರ ಹೋಗ್ಬೇಕಾದ್ರೆ 100% ಯಾರೇ ನೋಡಿದ್ರು ಬೈಕ್ ಟ್ಯಾಕ್ಸಿ ಅಂತ ಗೊತ್ತಾಗ್ಬಿಡುತ್ತೆ. ಹಂಗಾಗಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಅವರು ಪಾರ್ಸಲ್ ಮಾಡಿದರು, ಇಲ್ಲ ಬೈಕ್ ಬುಕ್ ಮಾಡ್ಯಾರೋ, ಇಲ್ಲ ಕಸ್ಟಮರ್ ಬರ್ತಾರೋ, ಐಟಮ್ ಕೊಡ್ತಾರೋ, ಅದು ಪಾರ್ಸಲ್ಲೇ ಇರಲಿ ಪರವಾಗಿಲ್ಲ. ಯಾಕೆಂದ್ರೆ ಇವಾಗ ಪಾರ್ಸಲಲ್ಲಿ ಸುಮಾರು ಜನ ಕಸ್ಟಮರೇ ಬರ್ತಾ ಇದ್ದಾರೆ. ಈ ಥರ ಕಂಪ್ಲೇಂಟ್ಸ್ ತುಂಬ ಬರ್ತಾ ಇದೆ, ಮೆಸೇಜ್ ಆಗ್ತಾನೆ ಇದ್ದಾರೆ ಪ್ರತಿನಿತ್ಯ. ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾಯ್ತು. ನಮ್ಮ ರೈಡರ್ಗೆ ಪಿಕಪ್ಗೆ ಹೋಗಿ ಕ್ಯಾನ್ಸಲ್ ಮಾಡೋದಕ್ಕಿಂತ ಮುಂಚೆನೇ ಕನ್ಫರ್ಮೇಷನ್ ತಗೊಂಡ್ರು ಹೋಗೋದು ನಿಮಗೂ ಒಳ್ಳೇದು. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಯಾರೆಲ್ಲ ಈ ಥರ ಇದ್ದರೆ ಕಾಲ್ ಮಾಡ್ಕೊಂಡು ಹೋಗಿ ಪ್ರತಿಯೊಂದು ಆರ್ಡ್ರಿಗೂ. ದಯವಿಟ್ಟು ಬೈಕ್ ಟ್ಯಾಕ್ಸಿ ಅಂತ ಯಾರು ಸದ್ಯಕ್ಕೆ ಮಾಡೋಕೆ ಹೋಗಬೇಡಿ. ಸಿಕ್ಕಾಬೇಡಿ ಇನ್ನೂ ಹಿಡಿತಾ ಇದ್ದಾರೆ 3-4 ದಿವಸದಿಂದವ. ನಾನು ಕೂಡ ನೋಡ್ತಾ ಇದ್ದೆ. ಆದರೆ ಕೆಲವೊಬ್ಬೊಬ್ಬರು ಮಾಡ್ತಾನೆ ಇದ್ದಾರೆ. ಅದೇನು ಧೈರ್ಯದ ಮೇಲೆ ಇನ್ನೂ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸುಮಾರು ಜನ ಗೊತ್ತಿರಬೇಕೆಲ್ಲ, ಬೈಕ್ ಟ್ಯಾಕ್ಸಿ ಹಿಡಿದು ಎಷ್ಟು ಪರದಾಡ್ತಾ ಇದ್ದಾರೆ. ಸ್ಟೇಷನ್ಗೆ ಆಟೋದಲ್ಲಿ ಓಡಾಡ್ಕೊಂಡು ಬೈಕ್ ವಾಪಸ್ ಕೊಡೋದ್ರೆ ಕೆಲವೊಂದು ರಾಜಾಜಿನಗರದಲ್ಲಿ ಏನೋ ಕೊಟ್ಟಿದ್ದಾರಂತೆ, ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿ ಏನೇನೋ ಕಮಿಷನ್ ಅಂತ ಫೈನ್ ಕಟ್ಟಿಸ್ಕೊಂಡು. ಇನ್ನು HSRTOದಲ್ಲಿ ಯಾರಿಗೂ ಕೊಟ್ಟಿಲ್ಲ. ಇಷ್ಟೆಲ್ಲ ಕಷ್ಟ ಫೇಸ್ ಮಾಡ್ತಾ ಇದ್ರು ಹುಡುಗರು. ಇನ್ನೂ ಬೈಕ್ ಟ್ಯಾಕ್ಸಿ ಮಾಡ್ತಾನೆ ಇದ್ದಾರೆ. ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ ಅಂತ ಅವ್ರೇನೋ ಕಸ್ಟಮರ್ ಹೇಳ್ಬಿಡ್ಬೋದು 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ. ಬಟ್ 50 ರೂಪಾಯಿಗೋಸ್ಕರ ಆಮೇಲೆ ಫೈನ್ ಎಷ್ಟು ಕಟ್ಟಬೇಕಲ್ಲ ಗೊತ್ತಲ್ವಾ? ಅದಕ್ಕೋಸ್ಕರ ಕಸ್ಟಮರ್ಗೂ ಅಷ್ಟೇ ನಮ್ಮ ಕಡೆಯಿಂದ ಒಂದು ಅವೇರ್ನೆಸ್. ದಯವಿಟ್ಟು ಯಾರೂ ಬೈಕ್ ಟ್ಯಾಕ್ಸಿ ಲೀಗಲ್ ಆಗಿ ಬರಗಂಟ ಪರ್ಮಿಷನ್ನು ಯಾರೂ ಬೈಕ್ ಬುಕ್ ಮಾಡಬೇಡಿ, ಬೈಕ್ ಚೂಸ್ ಮಾಡಬೇಡಿ. ಆಟೋಕ್ಕೋ ಕ್ಯಾಬ್ಗೆ ಹೋಗಿ ಸುಮ್ಮನೆ ರೈಡರ್ಗೆ ಅನ್ನೆಸೆಸರಿ ತೊಂದರೆ ಕೊಡಬೇಡಿ. ಈಗ ರೈಡರ್ ಏನಾದ್ರು ಮಾಡ್ತಾ ಇರ್ತಾರೆ, ಹಂಗೆ ಪಾರ್ಸಲ್ಲಾರು ಮಾಡ್ಕೊಂಡು ಕೊನೆ ಪಕ್ಷ ಬೈಕ್ ಟ್ಯಾಕ್ಸಿ ಬೇಡ ಅಂತ ಇರ್ತಾರೆ. ಅಂಥದ್ರ ಮಧ್ಯೆ ನೀವೇನಾದ್ರು ಮತ್ತೆ ಪಾರ್ಸಲ್ ಬುಕ್ ಮಾಡಿ ನಾವೇ ಬರ್ತೀವಿ, ಒಂದು 50 ಎಕ್ಸ್ಟ್ರಾ ಕೊಡ್ತೀವಿ ಅಂತ ಸುಮ್ಮನೆ ಅವ್ರಿಗೆ ಆಸೆ ಹುಟ್ಟಿಸ್ಬಿಟ್ಟು ಆನಂತರ ಕಷ್ಟಕ್ಕೆ ತಳ್ಳಬೇಡಿ ಅವ್ರನ್ನ ದಯವಿಟ್ಟು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರೆಲ್ಲ ಈ ಥರ ಮಾಡ್ತೀರಾ ಕಸ್ಟಮರ್ಗಳು, ಬೈಕ್ ಪಾರ್ಸಲ್ ಬುಕ್ ಮಾಡಿ ಬೈಕಲ್ಲಿ ಹೋಗಲೇಬೇಡಿ. ಆಟೋ ಕ್ಯಾಬ್ ಚೂಸ್ ಮಾಡಿ 50-100 ರೂಪಾಯಿ ಎಕ್ಸ್ಟ್ರಾ ನಿಮಗೆ ಹೋದ್ರೂ ಪರವಾಗಿಲ್ಲ. ಬೈಕ್ ಟ್ಯಾಕ್ಸರಿಗೆ ತೊಂದರೆ ಕೊಡಬೇಡಿ. ಸದ್ಯದ ಮಟ್ಟಿಗೆ ಅಂತ ನೋಡ್ತಿರ್ಬೇಕು, ಇಡೀ ಬೆಂಗಳೂರು ತುಂಬ ಎಲ್ಲೂ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಕಷ್ಟ ಆಗ್ತಾ ಇದೆ. ಎಲ್ಲ ಕಡೆ ಹಿಡಿತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ. ಕೆಲವು ಕಡೆ ಜಗಳ, ಹೊಡೆದಾಟ, ಬಡದಾಟ, ಸುಮಾರು ಕಿರಿಕ್ ಆಗ್ತಾ ಇದ್ದಾವೆ. ಅನ್ನೆಸರಿ ಇದರಲ್ಲಿ ಈ ಥರ ಬೇರೆ ಒಂದು ತೊಂದರೆ ಕೊಡಬೇಡಿ. ಸದ್ಯಕ್ಕೆ ಯಾವುದೋ ಪಾರ್ಸಲ್ ಡೆಲಿವರಿ ಮಾಡ್ಕೊಂಡು ಅಷ್ಟೋ ಸಂಪಾದನೆ ಮಾಡ್ಕೊಂಡು ನೆಮ್ಮದಿಯಾಗಿದ್ದಾರೆ. ಬಟ್ ಅದ್ರ ಮಧ್ಯೆ ಇವಾಗ ನೀವು ಬೈಕ್ ಟ್ಯಾಕ್ಸಿಲಿ ಆಸೆ ತೋರಿಸಿ ಇಲ್ಲದೆ ಇರೋವೆಲ್ಲ ಆಸೆ ಹುಟ್ಟಿಸ್ಬಿಟ್ಟು ಅವ್ರಿಗೆ ಎಕ್ಸ್ಟ್ರಾ ಕೊಡ್ತೀವಿ ಹಂಗೆ ಅಂತವ ಎಲ್ಲ ಮಾಡೋಕ್ಕೋಗ್ಬೇಡಿ. ಮತ್ತೆ ಇತ್ತೀಚೆಗೆ ನೋಡ್ತಾ ಇರ್ತೀರ, ಸಿಕ್ಕಾಬಟ್ಟೆ ಟಿಪ್ಸ್ಗಳು ಬೇರೆ ಮನ್ಸಿಗೆ ಬಂದಂಗೆ ಆಗ್ತಾ ಇದ್ದಾರೆ. 50 ರೂಪಾಯಿ ಆರ್ಡ್ರಿಗೆ 100 ರೂಪಾಯಿ ಬರುತ್ತೆ, 200 ರೂಪಾಯಿ ಬರುತ್ತೆ. ಈ ಥರ ಆರ್ಡ್ರ್ ಆಸೆ ಬಿದ್ದಂತ ಯಾರೂ ತಗೊಳಕೋಬೇಡಿ. ಇವೆಲ್ಲ ಫೇಕ್ ಆರ್ಡ್ರ್ಗಳೇ. ಯಾಕೆಂದರೆ ಎಕ್ಸ್ಟ್ರಾ ಟಿಪ್ಸ್ ಕೂಡ ಅವರೆಲ್ಲ ಯಾರೂ ಜನಿನ್ ಆರ್ಡ್ರ್ ಇರಲ್ಲ. ನಿಯತ್ತಾಗೆ 40 ರೂಪಾಯಿ, 50 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಬರ್ತಾವಲ್ಲ, ಇವೆಲ್ಲ ಜನಿನ್ ಆರ್ಡ್ರು ಟಿಪ್ಸ್ ಹಾಕ್ತಾರೆ. 50 ರೂಪಾಯಿ ಆರ್ಡ್ರಿಗೆ 100 ರೂಪಾಯಿ, 150, 200 ರೂಪಾಯಿ ಎಲ್ಲ ಟಿಪ್ಸ್ ಹಾಕ್ತಾರೆ. ಅಂದರೆ ಯಾವ ಕಸ್ಟಮರು ಹಾಕಲ್ಲ. ಆ ದುಡ್ಡಿಗೆ ಆರಾಮಾಗಿ ಆ ಟಿಪ್ಸ್ ಹಾಕ್ತಾರಲ್ಲ, ಎಕ್ಸ್ಟ್ರಾ ದುಡ್ಡಿಗೆ ಆಟೋ ಕ್ಯಾಬೇ ಸಿಕ್ಬಿಡುತ್ತೆ ಅವ್ರಿಗೆ. ಹಂಗಾಗಿ ಅಷ್ಟು ದುಡ್ಡೆಲ್ಲ ಯಾರು ಟಿಪ್ಸ್ ಹಾಕ್ತಾ ಇಲ್ಲ. ಇವೆಲ್ಲ ಫೇಕ್ ಆರ್ಡ್ರ್ಗಳು. ನಿಮ್ಮನ್ನ ಬೇಕಂತಾನೆ ಹಿಡಿಯೋಕ್ಕೋಸ್ಕರನೇ ಇವರೇ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ ಅಂತಲೇ ಹೇಳ್ಬೋದು ಇದು. ಹಂಗಾಗಿ ನೀವು ತುಂಬ ಅಲರ್ಟ್ ಆಗಿರಲೇಬೇಕು ರೈಡರ್ಗಳು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಸುಮ್ಮನೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರ್ತವೆ ಇದರಿಂದ. ಸದ್ಯಕ್ಕಂತೂ ಬೈಕ್ ಟ್ಯಾಕ್ಸಿ ಮಾಡೋಕ್ಕಲ್ಲ.
ಇದ್ರ ಅಪ್ಡೇಟ್ ಏನಾದ್ರು ಹೊಸ್ದಾಗೆ ಬಂದರೆ ಹೈಕೋರ್ಟ್ ಕಡೆಯಿಂದ ನಾನು ಖಂಡಿತ ತಿಳಿಸ್ಕೊಡ್ತಾ ಇರ್ತೀನಿ ಎವ್ರಿಡೇ ನಿಮಗೋಸ್ಕರ. ಸದ್ಯಕ್ಕಂತೂ ಯಾವುದೇ ಥರ ಆರ್ ಟಿ ಒಯಿಂದ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಬಂದಿಲ್ಲ. ಬಟ್ ಬೈಕ್ ಟ್ಯಾಕ್ಸಿ ಹಿಡಿತಿದ್ದಾರೆ. ಬೈಕ್ ಟ್ಯಾಕ್ಸಿ ಹಿಡೀರಿ ಅಂತ ಯಾವುದೇ ಥರ ಒಂದು ನೋಟಿಸು ಕೂಡ ಕೊಟ್ಟಿಲ್ಲ. ಯಾವುದೇ ಒಂದು ಲಾಯರ್ ಕಡೆಯಿಂದ ಸರ್ಟಿಫಿಕೇಟ್ ಕೂಡ ತಂದಿಲ್ಲ. ಏಕಾಏಕಿ ಆರ್ ಟಿ ಒದರೆ ಬೈಕ್ ಟ್ಯಾಕ್ಸಿ ಹಿಡಿದಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಆರ್ಡ್ರ್ ಆಗಿತ್ತು 2024ರಲ್ಲಿ. ಯಾವುದೇ ಥರ ಬೈಕ್ ಟ್ಯಾಕ್ಸಿ ಹಿಡಿಯೋಂಗಿಲ್ಲ, ತೊಂದರೆ ಕೊಡೋಂಗಿಲ್ಲ. ಆರ್ ಟಿ ಒದವರಾಗಿರ್ಬೋದು, ಆಟೋದವರಾಗಿರ್ಬೋದು, ನಮ್ಮದು ಪಾಲಿಸಿ ಏನಿದೆ ಅದು ಬರಗಂಟನ ಯಥಾಸ್ಥಿತಿ ಹೆಂಗೆ ಬೈಕ್ ಟ್ಯಾಕ್ಸಿ ರನ್ ಆಗ್ತಿದೆ ಹಂಗಾಗಲಿ ಅಂತ ಹೇಳಿದ್ರು. ಬಟ್ ಹೈಕೋರ್ಟ್ ತೀರ್ಪನ್ನೇ ಧಿಕ್ಕರಿಸಿ ಇವಾಗ ಬೈಕ್ ಟ್ಯಾಕ್ಸಿನ ರೋಡಲ್ಲಿ ಹಿಡಿತಾ ಇದ್ದಾರೆ, ಗಲ್ಲಿಲೂ. ಇಲ್ಲಿ ಹೆಂಗಿದೆ ಅಂದರೆ ಈ ವ್ಯವಸ್ಥೆ ಯಾವುದಕ್ಕೂ ಬೆಲೆನೇ ಇಲ್ಲ, ಆ ಥರ ಆಗೋಗಿದೆ. ಯಾರ ಮಾತಿಗೂ ಬೆಲೆ ಇಲ್ಲ, ಹೈಕೋರ್ಟ್ಗೂ ಬೆಲೆ ಇಲ್ಲ, ಸುಪ್ರೀಂ ಕೋರ್ಟ್ಗೂ ಬೆಲೆ ಇಲ್ಲ. ನಾವು ಮಾಡಿದ್ದೆ ರೂಲ್ಸ್ ಅಂದಂಗೆ ಆಗೋಗಿದೆ ಇವಾಗ. ಅದಕ್ಕೋಸ್ಕರನೇ ಸುಮ್ಮನೆ ಇವೆಲ್ಲ ಕಿರಿಕು ಜಂಜಾಟ ಯಾವುದು ಬೇಡ. ಯಾಕೆಂದರೆ ದೊಡ್ಡವ್ರ ಹತ್ರ ಇಲ್ಲಿ ದುಶ್ಮನಿ ಕಟ್ಕೊಂಡು ಮಾಡೋಕ್ಕಾಗಲ್ಲ ಜಗಳ ಆಡ್ಕೊಂಡು. ಆದಷ್ಟು ಸೇಫಾಗಿ ಪಾರ್ಸಲ್ ಡೆಲಿವರಿ ಮಾಡಿ. ಯಾವುದೇ ಥರ ಟಿಪ್ಸ್ ಹಾಕ್ತಾರೆ ಅಂತ ಆಶಿಮ್ಯ ಅವಕ್ಕೆಲ್ಲ ಮನಸ್ಸು ಕೊಟ್ಟು ದಯವಿಟ್ಟು ಯಾವುದೇ ಥರ ಟಿಪ್ಸ್ ಬಂದವೆ ಅಂತ ಆರ್ಡ್ರ್ಗಳು ತಗೊಳಕ್ಕೆ ಹೋಗಬೇಡಿ. ಒನ್ಲಿ ಪಾರ್ಸಲ್ ಬುಕ್ ಮಾಡಿದ್ರು ಕನ್ಫರ್ಮೇಷನ್ ಮಾಡಿಕೊಂಡು ಆನಂತರ ಹೋಗಿ ಕಸ್ಟಮರು ಇಲ್ಲ ಪಾರ್ಸಲ್ ಇದ್ದರೆ ಪಾರ್ಸಲ್ ಪಿಕಪ್ ಹೋಗಿ, ಕಸ್ಟಮರ್ ಅಂದರೆ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಯಾರು ಕೂಡ ಕಸ್ಟಮರ್ನ ಪಿಕಪ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಕಷ್ಟ ಇದೆ. ಯಾವ ಥರ ಬೇಕಾದ್ರೂ ಹಿಡಿಬೋದು ಇದನ್ನು. ಪಾರ್ಸಲ್ ಬುಕ್ ಮಾಡಿ ಆನಂತರ ಹಂಗೂ ಹಿಡಿಬೋದು, ಕೆಲವ್ರು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಒಂದು ನಮ್ಮ ರೈಡರ್ಗೆ ಅವೇರ್ನೆಸ್ ಒಂದು ಮೂಡಿಸ್ಬೇಕಾಯ್ತು ಒಂದು ವಿಡಿಯೋ ಬಗ್ಗೆ. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಇದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಹೇಳಿದ್ನಲ್ಲ, ಆದಷ್ಟು ಶೇರ್ ಮಾಡಿ. ನಮ್ಮೆಲ್ಲ ಡೆಲಿವರಿ ಬಾಯ್ಸ್ಗೆ ತಲುಪಗಂಟ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.